ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಯೋಹಾನನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯ ವಚನ 32. ಆದರೆ ನನ್ನನ್ನು ಭೂಮಿಯಿಂದ ಮೇಲೇರಿಸಿದಾಗ ನಾನು ಎಲ್ಲರನ್ನೂ ನನ್ನೆಡೆಗೆ ಸೆಳೆದುಕೊಳ್ಳುತ್ತೇನೆ ಎಂದು ನುಡಿದರು. ಪ್ರೇಸ್ ದ ಲಾರ್ಡ್. ಇದು ಪ್ರಭು ಯೇಸು ಹೇಳಿದಂಥ ಮಾತುಗಳು. ತಮಗೆ ಎಂಥ ಮರಣ ಕಾದಿದೆ ಎಂದು ಮುಂದಿನ ವಾಕ್ಯ ಹೇಳುತ್ತೆ. ಈ ಮಾತಿನಿಂದ ತಮಗೆಂಥ ಮರಣ ಕಾದಿದೆ ಎಂದು ಸೂಚಿಸಿದರು. ಪ್ರೇಸ್ ದ ಲಾರ್ಡ್. ಮೊದಲು ಪ್ರಭು ಯೇಸುವನ್ನ ಮೇಲಕ್ಕೆ ಏರಿಸುವಾಗ, ಮೇಲಕ್ಕೆ ಏರಿಸುವುದು ಅಂದರೆ ಏನು? ಯೋಹಾನ 3:14-15 ನಾವು ನೋಡ್ತೇವೆ. ಮೋಶೆ ಮರುಭೂಮಿಯಲ್ಲಿ ಸರ್ಪವನ್ನು ಮೇಲಕ್ಕೆತ್ತಿ ನಿಲ್ಲಿಸಿದಾಗ ಅದನ್ನು ಯಾರೆಲ್ಲ ಆ ಸರ್ಪದ ಆ ಒಂದು ಸ್ತಂಭದಿಂದ ಆಕರ್ಷಿತರಾಗಿ ಅದನ್ನು ದೃಷ್ಟಿ ಇಟ್ಟು ನೋಡಿದರು, ವಿಶ್ವಾಸದಿಂದ ನೋಡಿದರು, ಅವರೆಲ್ಲರೂ ರಕ್ಷಿಸಲ್ಪಟ್ಟರು. ಮರಣದಿಂದ ಜೀವಕ್ಕೆ, ನಾಶನದಿಂದ ಜೀವಕ್ಕೆ, ರಕ್ಷಣೆ ಕಡೆ ಅವರು ಒಯ್ಯಲ್ಪಟ್ಟರು. ಹೇಗೆ ಆ ಮೇಲಕ್ಕೆ ಎತ್ತಲ್ಪಟ್ಟ ಇಸ್ರಾಯೇಲ್ ಜನರು ಇದ್ದಂಥ ಡೇರೆ ಭೂಮಿ ಸಮತಟ್ಟಲ್ಲಿತ್ತು, ಭೂಮಿಯ ಭಾಗದಲ್ಲಿತ್ತು. ಆದರೆ ಬೆಟ್ಟದ ಮೇಲೆ ಆ ಸರ್ಪದ ಚಿಹ್ನೆಯನ್ನು ದೇವರ ವಾಕ್ಯದ ಮೇರೆಗೆ ಮೋಶೆ ಮಾಡಿಟ್ಟರು. ಸಂಖ್ಯಾಕಾಂಡ 21ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಸೊ ಅದು ಮೇಲಕ್ಕೆ ಏರಿಸಲ್ಪಟ್ಟಾಗ ಅದು ಜನರೆಲ್ಲರನ್ನು ತನ್ನೆಡೆಗೆ ಸೆಳೆದುಕೊಳ್ಳುವುದು. ಅದರಿಂದ ಜೀವ ಹರಿದು ಬಂದು ನಾಶನದಲ್ಲಿರುವವರು ಸಹ ಸಜೀವವನ್ನು ಪಡೆದುಕೊಳ್ಳುವರು. ಅದೇ ರೀತಿಯಲ್ಲಿ ನರಮಾನವರೆಲ್ಲರೂ ರಕ್ಷಣೆಯನ್ನು ಹೊಂದಿಕೊಳ್ಳುವಂತೆ ನರಪುತ್ರನು ಸಹ ಮೇಲಕ್ಕೆತ್ತಲ್ಪಡಬೇಕು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಲೋಕದಲ್ಲಿರುವ ಪ್ರತಿಯೊಬ್ಬ ಮನುಷ್ಯ ರಕ್ಷಣೆಯನ್ನು ಹೊಂದಿಕೊಳ್ಳುವಂತೆ, ಜೀವವನ್ನು ಹೊಂದಿಕೊಳ್ಳುವಂತೆ ನರಪುತ್ರನು ಸಹ ಮೇಲಕ್ಕೆತ್ತಲ್ಪಡಬೇಕು. ಯಾವ ರೀತಿ ಯೇಸು ಮೇಲಕ್ಕೆತ್ತಲ್ಪಟ್ಟರು? ಯೇಸುವನ್ನು ಕೊಲ್ಲಬೇಕಾದರೆ ನಾನಾ ವಿಧದಲ್ಲಿ ಆ ಕಾಲದಲ್ಲಿ ಕೊಲ್ಲುತ್ತಿದ್ದರು. ಕಲ್ಲೆಸೆದು ಕೊಲ್ಲುತ್ತಿದ್ದರು, ಅವರನ್ನ ಬೆಟ್ಟದಿಂದ ಕೆಳಗಡೆ ದಬ್ಬಾಕಿ ಕೊಲ್ಲುತ್ತಿದ್ದರು, ಕತ್ತಿ ಗರಗಸೆಗಳಿಂದ ಕೊಯ್ದು ಕೊಲ್ಲುತ್ತಿದ್ದರು. ಆದರೆ ಯೇಸುವನ್ನು ಕೊಲ್ಲುವುದರ ಬಗ್ಗೆ ತಮಗೆ ಮುಂದೆ ಎಂತಹ ಮರಣ ಕಾದಿದೆ ಎಂದು ಯೇಸು ಮೊದಲೇ ಸೂಚಿಸಿದರು. ಅಂದರೆ ಕಲ್ವಾರಿ ಬೆಟ್ಟದ ಮೇಲೆ ಜನರೆಲ್ಲರೂ ಆತನನ್ನು ನೋಡುವಂತೆ ಶಿಲುಬೆಯ ಮೇಲೆ ಆತನು ಮೃತಪಟ್ಟನು. ಶಿಲುಬೆಯ ಮೇಲೆ ಪ್ರಭು ಯೇಸುವನ್ನ ಮೇಲಕ್ಕೇರಿಸಿದ ಕಾರಣ, ಅಲ್ಲಿ ಆತ ಮೃತಪಟ್ಟ ಕಾರಣ, ಆ ಕಲ್ವಾರಿ ಶಿಲುಬೆಯ ಯಜ್ಞ ಬಲಿಯ ಮೂಲಕ ಅನೇಕ ಜನರನ್ನು ತನ್ನೆಡೆಗೆ ಸೆಳೆದುಕೊಂಡರು. ಪ್ರೇಸ್ ದ ಲಾರ್ಡ್. ಯೇಸುವಿನ ಬಲಿಯ ಮೂಲಕ ಎಷ್ಟೋ ಕೋಟ್ಯಾಂತರ ಜನರು ಸ್ವರ್ಗಕ್ಕೆ ಒಯ್ಯಲ್ಪಡುವ, ಸ್ವರ್ಗೀಯ ಸ್ವಾಸ್ಥ್ಯವನ್ನು ಪಡೆದುಕೊಳ್ಳುವ ಹಕ್ಕನ್ನ, ಅಭಿಷೇಕವನ್ನ, ಆಶೀರ್ವಾದವನ್ನ ಪಡೆದುಕೊಂಡರು. ಎಲ್ಲರನ್ನು ನನ್ನೆಡೆಗೆ ಸೆಳೆದುಕೊಳ್ಳುತ್ತೇನೆ. ನೋಡಿ, ಇವತ್ತು ಇದು ಬಿಬ್ಲಿಕಲ್ಲಿ ಬರ್ದಿರೋದು. ಪ್ರಾಕ್ಟಿಕಲಿ ನೋಡೋದಾದರೆ ಯಾರೆಲ್ಲ ರಕ್ಷಕರಾದ ಯೇಸುವನ್ನು ಮೇಲಕ್ಕೆತ್ತುತ್ತಾರೋ ಜನರೆಲ್ಲರನ್ನ ಅದು ಸೆಳೆದುಕೊಳ್ಳುತ್ತದೆ. ಯೇಸುವಿನಲ್ಲಿ ಒಂದು ಮ್ಯಾಗ್ನೆಟಿಕ್ ಪವರ್ ಉಂಟು, ಮ್ಯಾಗ್ನೆಟಿಕ್ ಪವರ್ ಉಂಟು, ಅಯಸ್ಕಾತ ಉಂಟು ಪ್ರಿಯರೇ. ಹೌದು, ನನ್ನ ಪಿತನು ಸೆಳೆಯದ ಹೊರತು ಯಾರು ನನ್ನ ಸೆಳೆಯೋದಂದ್ರೇನು? ಆಕರ್ಷಿಸೋದು. ಒಂದು ಹುಡುಗಿ ಒಂದು ಹುಡುಗನನ್ನ ಆಕರ್ಷಿಸೋದು ಅಂತಾರಲ್ಲ, ನಮ್ಮ ಗಮನವನ್ನು ಸೆಳೆಯುವುದು. ಈಗ ಒಂದು ಬೀದಿಯಲ್ಲಿ ಹೋಗ್ತಾ ಇರ್ತೀರಾ, ಸಡನ್ನಾಗಿ ಅಲ್ಲಿ ಒಂದು ಪರ್ಫ್ಯೂಮ್ ಅಂಗಡಿ ಇದೆ ಅಂತ ತಿಳ್ಕೊಳ್ಳಿ. ಆ ಒಂದು ಸೆಂಟ್, ಸುಗಂಧ ವಾಸನೆ ಆ ಒಂದು ಅಂಗಡಿ ಇರುವಾಗ ಅದರಿಂದ ಹೊರಟು ಬರುವ ಪರಿಮಳ ನಮ್ಮನ್ನು ಹಾಗೇ ಸೆಳೆಯುತ್ತದೆ. ಸ್ಮೆಲ್ ಎಷ್ಟು ಚೆನ್ನಾಗಿದೆ, ಎಲ್ಲಿದೆ ಅಂಗಡಿ, ನಾವು ಹೋಗಿ ತೆಗೆದುಕೊಳ್ಳೋಣವಾ ಅನ್ನುವ ರೀತಿಯಲ್ಲಿ. ಸೊ ಯೇಸುವಿನಲ್ಲಿ ಒಂದು ಅಯಸ್ಕಾಂತ ಶಕ್ತಿ ಇದೆ, ಪವರ್ ಇದೆ. ಏನದು? ಎಲ್ಲರನ್ನು, ತನ್ನನ್ನು ಇರಿದವರನ್ನು, ತನ್ನನ್ನು ಹಿಂಸಿಸಿದವರನ್ನು, ನೋಯಿಸಿದವರನ್ನು ಸಹ ತನ್ನೆಡೆಗೆ ಸೆಳೆದುಕೊಳ್ಳುವ ಆಕರ್ಷಣೀಯ ಶಕ್ತಿ ಪ್ರಭು ಯೇಸುವಿನಲ್ಲಿದೆ. ಇವತ್ತು ಯಾರೆಲ್ಲ ಯೇಸುವನ್ನು ಮೇಲಕ್ಕೆತ್ತುತ್ತಾರೋ, ಮೇಲಕ್ಕೆತ್ತುವುದೆಂದರೇನು? ನಾನು ಅಳಿಯಬೇಕು, ಆತನು ನನ್ನಲ್ಲಿ ಬೆಳೆಯಬೇಕು. ಯೇಸುವಿನ ನಾಮವನ್ನು ಮಹಿಮೆ ಪಡಿಸುವಾಗ, ಯೇಸುವಿನ ಕಾರ್ಯಗಳನ್ನು ಮಹಿಮೆ ಪಡಿಸುವಾಗ, ಯೇಸುವಿಗೆ ಬಹಿರಂಗವಾದ ಸಾಕ್ಷಿಯನ್ನ ನೀಡಿ ಆತನನ್ನ ಮೇಲಕ್ಕೆತ್ತುವಾಗ, ಯಾವಾತನು ಎತ್ತುತ್ತಾನೋ ಆತನ ಕಡೆ ಜನರೆಲ್ಲರೂ ಸೆಳೆಯುವಂತೆ ದೇವರು ಮಾಡುತ್ತಾರೆ. ಅರ್ಥ ಆಗ್ತಾ ಇದೆಯಾ?
ಸಂತ ಪೌಲ ಹೇಳ್ತಾರೆ ಫಿಲಿಪ್ಪ 2:15 ಆದ ಕಾರಣ ವಕ್ರ ಬುದ್ಧಿಯು ದುಷ್ಟ ಜನರು ತುಂಬಿರುವ ಈ ಪೀಳಿಗೆಯಲ್ಲಿ ದೇವರ ಮಕ್ಕಳಾದ ನೀವು ಜೀವದಾಯಕ ಶುಭ ಸಂದೇಶವನ್ನು, ಜೀವದ ಒಡೆಯ, ಜೀವದ ಬುಗ್ಗೆ ಯೇಸುವನ್ನು ಮೇಲಕ್ಕೆ ಎತ್ತಿ ಹಿಡಿಯಿರಿ. ಆಕಾಶದಲ್ಲಿ ಹೊಳೆಯುವ ನಕ್ಷತ್ರದಂತೆ ನೀವು ಕಂಗೊಳಿಸುವಿರಿ. ಇವತ್ತು ನಕ್ಷತ್ರ ಎಲ್ಲರನ್ನ ಸೆಳೆಯುತ್ತೆ ಅಲ್ವಾ? ಅದೇ ರೀತಿಯಲ್ಲಿ ಈ ಜೀವದಾಯಕ ವಾಕ್ಯವನ್ನ, ವಚನವನ್ನ, ಯೇಸುವನ್ನ ನೀವು ಎತ್ತಿ ಹಿಡಿಯಿರಿ. ಯೇಸುವಿಗೆ ಪ್ರಥಮ ಸ್ಥಾನ ಕೊಡಿರಿ. ಯೇಸುವಿನ ನಾಮವನ್ನ ಮಹಿಮೆ ಪಡಿಸಿ, ಯೇಸುವಿನ ವಾಕ್ಯವನ್ನ ಮಹಿಮೆ ಪಡಿಸಿ. ಯೇಸುವಿನ ಜೀವನ ನಿಮ್ಮ ಜೀವಿತದ ಮೂಲಕ ಪ್ರಕಟವಾಗಲಿ. ಯಾರೆಲ್ಲ ಈತನನ್ನು ಮೇಲೆ ಕೇರಿಸುತ್ತಾರೋ ಸಕಲವು ಆಕರ್ಷಿಸಲ್ಪಡುವುದು. ಅದಕ್ಕಾಗಿ ನೋಡಿ, ಅರಸರುಗಳು ನಿನ್ನ ಸಮೀಪಕ್ಕೆ ಬರುವರು, ಅನ್ಯ ಜನರ ಸಂಪತ್ತು ನಿನ್ನನ್ನು ಹುಡುಕಿಕೊಂಡು ಬರುವುದು, ಸಮಾಧಾನ ನದಿಯಂತೆ ನಿನ್ನ ಕಡೆಗೆ ಸೆಳೆಯುವುದು. ಅದ್ಭುತಕರವಾದ ವಚನ. ಇವತ್ತು ನಿಮ್ಮ ಜೀವಿತದಲ್ಲಿ ಯೇಸುವನ್ನ ಮೇಲಕ್ಕೆತ್ತಿ, ಯೇಸುವಿಗೆ ಪ್ರಥಮ ಸ್ಥಾನ ಕೊಡಿ. ದೇವರ ವಾಕ್ಯವನ್ನ ಮಹಿಮೆ ಪಡಿಸಿ. ಆತನನ್ನು ಮೇಲೇರಿಸುವಾಗ ನಿಮ್ಮ ಶತ್ರುಗಳನ್ನು ಸಹ ದೇವರು ಮಿತ್ರರನ್ನಾಗಿ ಮಾರ್ಪಡಿಸುತ್ತಾರೆ. ಆಕಾಶದಲ್ಲಿ ಹೊಳೆಯುವ ನಕ್ಷತ್ರದಂತೆ ನೀವು ಕಂಗೊಳಿಸುವಿರಿ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಯಾವಾತನು ದೇವರ ಜೀವದಾಯಕ ಶುಭ ಸಂದೇಶವನ್ನು ಎತ್ತಿ ಹಿಡಿಯುತ್ತಾನೋ ಆತನು ನಕ್ಷತ್ರದಂತೆ ಕಂಗೊಳಿಸುತ್ತಾರೆ. ಜನರೆಲ್ಲರೂ ಆಕರ್ಷಣೆಗೆ ಒಳಗಾಗುತ್ತಾರೆ. ಸ್ನಾನಿಕ ಯೋಹಾನನು, ನಾನು ಬರಬೇಕಾದ ಲೋಕೋದ್ಧಾರಕನಲ್ಲ, ನಾನು ಆತನ ಮುಂದೂತ, ಬೆಂಗಾಡಿನಲ್ಲಿ ಕೂಗುವವನ ಸ್ವರ ಎಂದು ಯೇಸುವಿನ ಸ್ವರವಾಗಿ ಯೇಸುವನ್ನ ಮಹಿಮೆ ಪಡಿಸಿದ ಕಾರಣ ಜನರೆಲ್ಲರೂ ಆಕರ್ಷಿತರಾಗಿ ಆತನ ಬಳಿ ಸ್ನಾನ ದೀಕ್ಷೆ ಪಡೆದುಕೊಳ್ಳಲು ಬೆಂಗಾಡಿಗೆ ಹೊರಟು ಬಂದರು. ಇವತ್ತು ದೇವ ಸೇವಕರಾಗಿರಲಿ, ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗಳಾಗಿರಲಿ, ನಿಮ್ಮ ಜೀವಿತದಲ್ಲಿ ಯೇಸುವನ್ನ ನೀವು ಮಹಿಮೆ ಪಡಿಸುವಾಗ ನಿಮ್ಮ ಶತ್ರುಗಳು ಮಿತ್ರರಾಗಿ ಮಾರ್ಪಾಡಾಗುತ್ತಾರೆ. ಸಕಲವನ್ನು ಆಕರ್ಷಿಸುವ ಆಕರ್ಷಣೀಯ ಶಕ್ತಿಯಾಗಿ ನೀವು ಮಾರ್ಪಾಡಾಗುವಿರಿ. ಅಂಥ ಒಂದು ಪರಿಶುದ್ಧಾತ್ಮರ ಅಭಿಷೇಕ ನಮ್ಮಲ್ಲಿ ಕಾರ್ಯ ಮಾಡಲಿ. ನಾನು ಅಳಿಯಬೇಕು, ಆತನು ಬೆಳೆಯಬೇಕು. ಜೀವಿಸುವುದು ನಾನಲ್ಲ, ಯೇಸುವೆ ನನ್ನಲ್ಲಿ ಜೀವಿಸುತ್ತಾರೆ ಎಂಬ ವಚನದಂತೆ ದೇವರ ವಾಕ್ಯವನ್ನ ಮಹಿಮೆ ಪಡಿಸಿ, ಗೌರವಿಸಿ, ಆ ವಾಕ್ಯದಂತೆ ಜೀವಿಸುವಾಗ ಸಕಲವನ್ನು ಹಿತಕರವನಾಗಿ ದೇವರು ನಮ್ಮ ಜೀವಿತದಲ್ಲಿ ಮಾರ್ಪಡಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್.